ಮೇಡಮ್ ಈಗ ಅದೇ ತುಂಬಾ ಅಂದ್ರೆ ಆ ಮೆಸೇಜ್ಗಳನ್ನ ನೀವು ಕೂಡ ಪೋಸ್ಟ್ ಮಾಡಿದ್ರಿ, ಅದ್ರ ಓದೋದು ಕೂಡ ಕಷ್ಟ ಇದೆ, ಅಂತ ರೀತಿಯ ಮೆಸೇಜ್ಗಳಿದೆ, ಕೆಟ್ಟ ಅಶ್ಲೀಲ ಪದಗಳಿದೆ. ಸೊ ಈಗ ಅದನ್ನ ನೀವು ಅಂದ್ರೆ ಯಾವ ರೀತಿ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಏನಾದ್ರು ಹೋರಾಟಕ್ಕೆ ಮುಂದಾಗುವಂಥದ್ದು, ಕಂಪ್ಲೇಂಟ್ ಕೊಡುವಂತದ್ದು ಸಾಧ್ಯತೆಗಳಿದೆಯಾ? ನಾಳೆ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ, ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಅಂಡ್ ನೋಡೋಣ ಏನಾಗತ್ತಂತ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮೇಡಮ್ ಅಂದ್ರೆ ಸೈಬರ್ ಕ್ರೈಮ್ ಮಾತ್ರನಾ ಅಥವಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬೇರೆ ತರದ ದೂರುಗಳನ್ನು ಕೊಡುವಂತ ಸಾಧ್ಯತೆಗಳಿದೆಯಾ? ನಾನು ವಿಚಾರಿಸ್ಬಿಟ್ಟು ನಾನು ಅದೇನ್ ಮಾಡ್ತೀನಿ. ನನ್ಗೆ ಐ ಥಿಂಕ್ ರೈಟ್ ನೌ ಸೈಬರ್ ಕ್ರೈಮ್ ಬಿಕಾಸ್ ಇಟ್ಸ್ ಆಲ್ ಆನ್ಲೈನ್ ಅಲ್ವಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾನು ಮಾಡ್ತೀನಿ. ಮೇಡಮ್ ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ತೀರ್ಪು ಕೂಡ ಹೊರಗೆ ಬರುತ್ತೆ, ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಅಂತ ನೋಡೋಣ. ಐ ಹ್ಯಾವ್ ಹೋಪ್ ದಟ್ ಸುಪ್ರೀಂ ಕೋರ್ಟ್ ಬೆಟರ್ ಸೆನ್ಸ್ ವಿಲ್ ಪ್ರಿವೇಲ್ ಅಂಡ್ ಬೆಟರ್ ಜಡ್ಜ್ಮೆಂಟ್. ನೋಡೋಣ ಅದೇನಾಗತ್ತಂತ. ಎಸ್ ಮೇಡಮ್, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅಂದ್ರೆ ಇದು ಒಂದು ಘಟನೆ ಅಂತಲ್ಲ, ಸಾಕಷ್ಟು ಮಹಿಳೆಯರಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ತಾರೆ. ಬಟ್ ಇದಕ್ಕೆ ಯಾವ ರೀತಿ ನೀವು ಅಂದ್ರೆ ಒಂದ್ ರೀತಿ ಫುಲ್ ಸ್ಟಾಪ್ ಬಿಡ್ಬೇಕು ಅಂತ ಅನ್ಕೋತೀರಿ ಅಂತ? ಹೆಣ್ಮಕ್ಳು ಧೈರ್ಯ ತಗೊಂಡು ಮುಂದೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ಬೇಕು. ನಾವು ಏನ್ ಎಸ್ಪೆಷಲಿ ಹೆಣ್ಮಕ್ಳು ಅಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂದ್ರೆ ತುಂಬಾ ಹೆದರ್ಕೋತಾರೆ. ಬಿಕಾಸ್ ಒಂದ್ ಹೆಣ್ಣಂದ್ರೆ ಒಂದು ಗೌರವ ಕಮ್ಸ್ ಫ್ರಮ್ ಹರ್ ಕ್ಯಾರೆಕ್ಟರ್ ಇಂಟೆಗ್ರಿಟಿ. ಅದನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿದಾಗ ಅವ್ರು ತುಂಬಾ ಹೆದರ್ಕೋತಾರೆ ಹೆಣ್ಮಕ್ಳು. ಬಿಕಾಸ್ ದೇ ಹ್ಯಾವ್ ಅ ಫ್ಯಾಮಿಲಿ ಅಂಡ್ ದೇ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್, ಸೊಸೈಟಿ ಅನ್ಕೊಂಡು. ಸೊ ಅವ್ರು ಜಾಸ್ತಿ ಮಾತಾಡಕ್ ಹೋಗಲ್ಲ, ಇದನ್ನೆಲ್ಲ ಸುಮ್ನೆ ನೋಡ್ಕೊಂಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಬಟ್ ಎಷ್ಟೋ ಜನ ಹೆಣ್ಮಕ್ಳು ನಾನೇ ನೋಡಿದೀನಿ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಅವ್ರು ಟ್ರೋಲ್ ಮಾಡ್ತಾರಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸಾಮಾನ್ಯ ಹುಡುಗಿರು, ಇನ್ಫ್ಲೂಯೆನ್ಸರ್ಸ್, ನಾಟ್ ಇವನ್ ಲೈಕ್ ಬಿಗ್ ಇನ್ಫ್ಲೂಯೆನ್ಸರ್ಸ್. ಅವರು ಈ ಟ್ರೋಲ್ಸ್ ಗಳಿಗೆಲ್ಲ ಅವರು ವಾಪಸ್ ಉತ್ತರ ಕೊಡ್ತಾರೆ. ಸೊ ಐ ಲವ್ ದಟ್ ಅಬೌಟ್ ದೆಮ್ ಅಂಡ್ ಐ ಥಿಂಕ್ ವಿಮೆನ್ ಶುಡ್ ಕಮ್ ಟುಗೆದರ್ ಅಂಡ್ ದಿಸ್ ಇಸ್ ದಿ ಓನ್ಲಿ ವೇ. ನಾವು ಫೈಟ್ ಮಾಡದೆ ಹೋದ್ರೆ ಗಂಡಸರು ಆ ಮೆಂಟಾಲಿಟಿ ಏನಿದೆ ಹೆಣ್ಮಕ್ಳು ಹಿಂಗೆ ಇರಬೇಕು, ಸಬ್ಮಿಸಿವ್ ಆಗಿರ್ಬೇಕು, ಹಿಂಗೆಲ್ಲ ಮಾಡಬಾರ್ದು, ಇದ್ ಮಾಡಬಾರ್ದು ಅಂತ, ದಟ್ ಮೆಂಟಾಲಿಟಿ ವಿಲ್ ಕಂಟಿನ್ಯೂ. ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ದಿಸ್ ಮೈಂಡ್ ಸೆಟ್. ಎಸ್ ಮೇಡಮ್, ಅದೇ ದತ್ತ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರಿ. ಸೊ ಇವತ್ತು ನೀವು ಅಂದ್ರೆ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡುವಂತದ್ದು ಬಂದಿದೆ. ಸೊ ಇದೆಲ್ಲವನ್ನು ಕೂಡ ಹೇಗೆ ತಗೊಳ್ತೀರಿ ಅಂತ? ಒಂದ್ ಕಡೆ ಬೇಜಾರಾಗತ್ತೆ, ಬಿಕಾಸ್ ಐ ನೆವರ್ ಥಾಟ್ ದಟ್ ಈ ತರ ಅವ್ರ ಲೈಫ್ ಅಲ್ಲಿ ಆಗುತ್ತೆ, ಹಿಂಗೆಲ್ಲ ಏನೋ ಇಷ್ಟೆಲ್ಲ ವರ್ಷ ಆದ್ಮೇಲೆ ಹಿಂಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ಐ ಆಮ್ ನಾಟ್ ಸಂಬಡಿ ಹೂಸ್ ಅಫ್ರೇಡ್ ಟು ಸ್ಪೀಕ್ ದ ಟ್ರೂತ್. ಅಂಡ್ ಯಾರೇ ಆಗಿರ್ಲಿ ತಪ್ಪು. ಅಂಡ್ ಎಸ್ಪೆಷಲಿ ನೀವೊಬ್ಬ ಸೆಲೆಬ್ರಿಟಿ ಆದ್ಮೇಲೆ ಸಮಾಜದಲ್ಲಿ ಯು ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್ ಅಂಡ್ ದಟ್ ಶುಡ್ ಬಿ ಫಾರ್ ದ ಗುಡ್, ನಾಟ್ ಫಾರ್ ದ ಬ್ಯಾಡ್. ಮೇಡಮ್ ಅದೇ ವಿಜಯಲಕ್ಷ್ಮಿ ಮೇಡಮ್ ಜೊತೆ ನೀವು ಅದೇ ಸ್ನೇಹ ಇದೆ ಅಂತ ಕೂಡ ಹೇಳಿದ್ರಿ. ಯಾವಾಗ ಕೊನೆದಾಗ ಮಾತಾಡಿದ್ದು, ಹೇಗೆ ಏನೋ ಅನ್ನೋಂಥದ್ದು, ಅವರ ಪರಿಚಯ ಸ್ನೇಹದ ಬಗ್ಗೆ ಏನ್ ಅನ್ಸುತ್ತೆ ಈ ಸಂದರ್ಭಕ್ಕೆ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? See, I've always seen Datta cinema shooting in the Papa. She's been very friendly with me and ನಾವು ಅವಾಗ ಮಾತಾಡ್ತಾ ಇರ್ತೀವಿ. ಮೊನ್ನೆ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹನಿ ಕೇಕ್ ಪೋಸ್ಟ್ ಹಾಕಿದ್ದೆ. ಸೊ ಅವಾಗ ಶಿ ಆಸ್ಕ್ಡ್ ಮೀ ನಾನು ಹನಿ ಕೇಕ್ ಕಳ್ಸ್ಲಾ ಅಂತ. ಲೈಕ್ ದಟ್ ಶಿ ಇಸ್ ವೆರಿ ಸ್ವೀಟ್. ನನ್ಗೂ ಅವ್ರ ಮೇಲೆ ತುಂಬಾ ಐ ಆಮ್ ವೆರಿ ಫಾಂಡ್ ಆಫ್ ಹರ್. ಆತರ ಏನಿಲ್ಲ. ಬಟ್ ಸಿ, ಆಸ್ ಮೀ ಇನ್ ಅ ಪೊಸಿಷನ್ ವೇರ್ ಐ ಕ್ಯಾನ್ ಸ್ಪೀಕ್ ದ ಟ್ರೂತ್, ಐ ಮಸ್ಟ್ ಸ್ಪೀಕ್ ದ ಟ್ರೂತ್ ಅಲ್ವಾ? Yes. I cannot take sides, especially because for me at the end of the day my country is important, my state is important, especially ಹೆಣ್ಮಕ್ಳು ಬಗ್ಗೆ ನನಗೆ ತುಂಬಾ ಕಾಳಜಿ ಇದೆ. So I must always speak up for them. ಇದೆಲ್ಲರ ಜೊತೆಗೆ ಸಹಜವಾಗಿ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಮೇಡಮ್. ಅಂದ್ರೆ ರಮ್ಯಾ ಅವರು ಈ ಒಂದು ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಪ್ರಕರಣಗಳ ಬಗ್ಗೆ ಮಾತಾಡ್ತಿಲ್ಲ ಅನ್ನೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ವಿಚಾರ. ಬಗ್ಗೆ ಮಾತಾಡ್ಲಿಲ್ವಾ? ಇವರು ಡೈವರ್ಷನರಿ ಟ್ಯಾಕ್ಟಿಕ್ ತಗೋತಾ ಇದಾರೆ ಇದ್ರ ಬಗ್ಗೆ ಯಾಕಂದ್ರೆ ಅದು ಜಾಸ್ತಿ ನ್ಯೂಸ್ ಆಗ್ಲಿ, ಇದು ಸ್ವಲ್ಪ ಇದಾಗ್ಲಿ ಅಂತ. ಎಸ್ ಮ್ಯಾಮ್, ಫೈನಲಿ ನಾಳೆ ಕಂಪ್ಲೇಂಟ್ ಕೊಡುವಂತ ಪಾಸಿಬಿಲಿಟೀಸ್ ಇದೆ ಹಾಗಾದ್ರೆ? ಹೌದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಲ್ತೇಶ್. ಬಾಯ್.